ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಒಮ್ಮೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸೌತ್ ಇಂಡಿಯಾದ ಅತಿದೊಡ್ಡ ಸೂಪರ್ ಸ್ಟಾರ್ ಯಾರನ್ನ ಕೋಟ್ಯಾಂತರ ಜನ ತಮ್ಮ ಮನೆ ಮಗನ್ ತರ ದೇವ್ರ ತರ ಪೂಜೆ ಮಾಡ್ತಾರೋ ಆ ಮನುಷ್ಯನ ಪರ್ಸನಲ್ ಲೈಫ್ನ ಅತಿದೊಡ್ಡ ಸೀಕ್ರೆಟ್ ಈಗ ನಡು ಬೀದಿಯಲ್ಲಿ ಹರಾಜಾಗ್ತಾಗಿದೆ. ಹೌದು, ನಾವು ಮಾತಾಡ್ತಾ ಇರೋದು ತಮಿಳಿನ ದಳಪತಿ ವಿಜಯ್ ಬಗ್ಗೆ. ಒಂದ್ ಕಡೆ ಹೆಂಡತಿ ಸಂಗೀತ ಜೊತೆಗಿನ ಡಿವೋರ್ಸ್ ರೂಮರ್ಸ್ ಕಾಡ್ಗಿಚ್ಚಿನಂತೆ ಹಪ್ತಾಗಿದ್ರೆ, ಇನ್ನೊಂದ್ ಕಡೆ ವಿಜಯ್ ಅವರು ಬಹುಭಾಷಾ ನಟಿ ತ್ರಿಷಾ ಕೃಷ್ಣನ್ ಜೊತೆ ಒಂದೇ ಕಾರಲ್ಲಿ ಒಂದೇ ಬಣ್ಣದ ಮ್ಯಾಚಿಂಗ್ ಬಟ್ಟೆಯನ್ನ ಹಾಕೊಂಡು ಮದುವೆ ರಿಸೆಪ್ಷನ್ ಒಂದಕ್ಕೆ ರಾಯಲ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಅಷ್ಟೇಗಲ್ಲ, ಅದೇ ರಾತ್ರಿ ತ್ರಿಷಾ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಇಡೀ ಜಗತ್ತೇ ನಿನ್ನ ವಿರುದ್ಧ ನಿಂತರೂ ನಾನು ನಿನ್ನನ್ನ ಬಿಟ್ಕೊಡಲ್ಲ ಅಂತ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ಇದು ಕೇವಲ ಯಾವುದೋ ಕ್ಯಾಶುಯಲ್ ಫ್ರೆಂಡ್ಶಿಪ್ ಅನ್ಕೊಂಡ್ರೆ ನೀವು ಖಂಡಿತ ತಡ್ರು. ಯಾಕಂದ್ರೆ ಇದರ ಹಿಂದೆ ಚೆನ್ನೈನ ನುಂಗಂಬಕ್ಕಂ ಹೋಟೆಲ್ನ ರಹಸ್ಯವಿದೆ. ಗಾಯಕಿ ಸುಚಿತ್ರಾ ಮಾಡಿರುವ ಬೆಚ್ಚಿ ಬೀಳಿಸುವ ಆರೋಪಗಳಿವೆ. ದಳಪತಿ ಲೈಫ್ನಲ್ಲಿ ಅಸಲಿಗೆ ಆಗಿರೋದೇನೋ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಇತ್ತೀಚೆಗಷ್ಟೇ ಚೆನ್ನೈನಲ್ಲಿ ಒಂದು ಅದ್ದೂರಿ ಮದುವೆ ರಿಸೆಪ್ಷನ್ ನಡೀತು. ಅಲ್ಲಿಗೆ ದಳಪತಿ ವಿಜಯ್ ಮತ್ತು ತ್ರಿಷಾ ಒಂದೇ ಕಾರಲ್ಲಿ ಒಟ್ಟಿಗೆ ಬರ್ತಾರೆ. ಇಬ್ರು ಕಾರಿಂದ ಇಳಿಯುವಾಗ ಹಾಕಿದ್ದಂತಹ ಬಟ್ಟೆಗೆ ನೋಡಿ ಅಲ್ಲಿದ್ದವರಿಗೆಲ್ಲ ಶಾಕ್ ಆಗುತ್ತೆ. ವಿಜಯ್ ಅವರು ಕಪ್ಪು ಬಣ್ಣದ ಸ್ಟೈಲಿಶ್ ಸೂಟ್ ಅನ್ನ ಹಾಕಿದ್ರೆ, ತ್ರಿಷಾ ಕೂಡ ಅದೇ ಕಪ್ಪು ಮತ್ತು ಗೋಲ್ಡ್ ಮಿಕ್ಸ್ ಇರುವಂತಹ ಡಿಸೈನರ್ ಉಡುಪಿನಲ್ಲಿ ಮ್ಯಾಚಿಂಗ್ ಆಗಿ ಕಂಗೊಳಿಸ್ತಾ ಇದ್ರು. ಡಿವೋರ್ಸ್ ಕೇಸಿನ ವಿವಾದದ ಮಧ್ಯೆ ಹೀಗೆ ಪಬ್ಲಿಕ್ ಆಗಿ ಅಷ್ಟು ಜನರ ಮುಂದೆ ಇವರಿಬ್ಬರು ಜೊತೆಯಾಗಿ ಕಾಣಿಸಿಕೊಂಡಿದ್ದು ಎಲ್ರಿಗೂ ದೊಡ್ಡ ಶಾಕ್ ಕಟ್ಟಿತ್ತು. ಸ್ಟೇಜ್ ಮೇಲೆ ಇಬ್ರು ಒಟ್ಟಿಗೆ ನಿಂತು ನವ ದಂಪತಿಗಳಿಗೆ ವಿಶ್ ಮಾಡಿ ಕ್ಯಾಮ್ರಾಗಳಿಗೆ ಪೋಸ್ ಅನ್ನು ಕೊಟ್ಟಿದ್ದಾರೆ. ಈ ವಿಡಿಯೋ ಇಂಟರ್ನೆಟ್ ಅಲ್ಲಿ ಲೀಕ್ ಆಗಿದ್ದೆ ತಡ ವೈರಲ್ ಅನ್ನೋ ಪದಕ್ಕೂ ಮೀರಿದ ರೇಂಜ್ ನಲ್ಲಿ ಶೇರ್ ಆಯ್ತು. ವಿಜಯ್ ಮತ್ತು ತ್ರಿಷಾ ಅವರ ಬಾಡಿ ಲ್ಯಾಂಗ್ವೇಜ್, ಅವರಿಬ್ಬರ ನಡುವಿನ ಆ ಕಂಫರ್ಟ್ ಲೆವೆಲ್ ಅನ್ನ ನೋಡಿದ್ರೆ ಇದು ಬರೀ ಫ್ರೆಂಡ್ಶಿಪ್ ತರಹ ಖಂಡಿತ ಕಾಣಿಸ್ತಾ ಇರಲಿಲ್ಲ. ಈ ವಿಡಿಯೋ ವೈರಲ್ ಆಗ್ತಿದ್ದ ಹಾಗೆ ವಿಜಯ್ ಪತ್ನಿ ಸಂಗೀತ ಕಡೆಯವರು ಏನ್ ಹೇಳ್ತಾರೆ ಅನ್ನೋ ಕುತೂಹಲ ಎಲ್ರಿಗೂ ಇತ್ತು. ಆದ್ರೆ ಈ ಸೈಲೆನ್ಸ್ ಹಿಂದಿರೋ ದೊಡ್ಡ ಚಂಡಮಾರುತದ ಬಗ್ಗೆ ನಿಮಗೆ ಗೊತ್ತಾ ಸ್ನೇಹಿತರೆ? ಈ ಮದುವೆ ಕಾರ್ಯಕ್ರಮ ಮುಗಿದ ಸ್ವಲ್ಪ ಹೊತ್ತಲ್ಲೇ ತ್ರಿಷಾ ತನ್ನ ಇನ್ಸ್ಟಾಗ್ರಾಮ್ ಅಲ್ಲೊಂದು ಪೋಸ್ಟ್ ಅನ್ನ ಹಾಕ್ತಾರೆ. ಅದರಲ್ಲಿ ಇಡೀ ಜಗತ್ತೇ ನಿನ್ನ ವಿರುದ್ಧ ನಿಂತ್ರು ನಾನು ನಿನ್ನನ್ನ ಬಿಟ್ಕೊಡಲ್ಲ ಅಂತ ಬರೆದಿರ್ತಾರೆ. ಈ ಪೋಸ್ಟ್ ನೋಡಿದ ತಕ್ಷಣ ಅಭಿಮಾನಿಗಳಿಗೆ ಇದು ಯಾರಿಗೆ ಹೇಳಿದ್ದು ಅನ್ನೋದು ಕ್ಲಿಯರ್ ಆಗೋಯ್ತು. ಒಂದ್ ಕಡೆ ವಿಜಯ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ, ಇನ್ನೊಂದ್ ಕಡೆ ಪರ್ಸನಲ್ ಲೈಫ್ ನಲ್ಲಿ ಪತ್ನಿ ಸಂಗೀತ ಜೊತೆ ಡಿವೋರ್ಸ್ ವದಂತಿಗಳಿವೆ. ಇಂತಹ ಟೈಮ್ನಲ್ಲಿ ಜಗತ್ತೇ ವಿರುದ್ಧ ನಿಂತ್ರು ನಾನ್ ನಿನ್ ಜೊತೆಗಿರ್ತೀನಿ ಅಂತ ತ್ರಿಷಾ ಹೇಳಿದ್ದು ವಿಜಯ್ಗೇನೆ ಅನ್ನೋದು ಓಪನ್ ಸೀಕ್ರೆಟ್ ಅಂತ ನೆಟ್ಟಿಗರು ಕಾಮೆಂಟ್ ಮಾಡಿದ್ರು. ಇವರಿಬ್ರು ಒಂದೇ ಕಾರಲ್ಲಿ ಸುತ್ತಾಡಿರೋ ವಿಡಿಯೋಗಳು ಕೂಡ ಫುಲ್ ವೈರಲ್ ಆಗಿವೆ. ವಿಜಯ್ ಕಾರಲ್ಲಿ ತ್ರಿಷಾ ಕೂತಿರೋದು, ಇಬ್ರು ಒಟ್ಟಿಗೆ ವಾಪಸ್ ಹೋಗಿರೋದು ಮೀಡಿಯಾ ಕಣ್ಣಿಗೆ ಬಿದ್ದಿದೆ. ಇಷ್ಟೆಲ್ಲ ಆಗಿದ್ರೂ ವಿಜಯ್ ಕಡೆಯಿಂದಾಗಲಿ ಅಥವಾ ಅವರ PR ಟೀಮ್ ಕಡೆಯಿಂದಾಗಲಿ ಯಾವುದೇ ಸ್ಪಷ್ಟನೆ ಬಂದಿಲ್ಲ. ಆದ್ರೆ ಈ ಕತೆ ಇಲ್ಲಿಗೆ ನಿಲ್ಲಲ್ಲ. ತ್ರಿಷಾ ಲೈಫಿನ ಹಳೆಯ ಸೀಕ್ರೆಟ್ಸ್ ರಿವೀಲ್ ಆದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಆ ಸೀಕ್ರೆಟ್ಸ್ ಆದ್ರೂ ಏನ್ ಗೊತ್ತಾ? ತ್ರಿಷಾ ಕೃಷ್ಣನ್ 42 ವರ್ಷ ವಯಸ್ಸಾಗಿದ್ರು ಇನ್ನು ಒಂಟಿಯಾಗಿರೋ ಸೌತ್ ಇಂಡಿಯಾದ ಎವರ್ ಗ್ರೀನ್ ಬ್ಯೂಟಿ. ಇವರ ಲೈಫ್ ಸ್ಟೋರಿಯನ್ನ ನೋಡಿದ್ರೆ ಒಂದು ದೊಡ್ಡ ಸಿನಿಮಾನೇ ಮಾಡಬಹುದು. ವಿಜಯ್ ಲೈಫ್ಗೆ ಎಂಟ್ರಿ ಕೊಡೋಕು ಮುನ್ನ ತ್ರಿಷಾ ಯಾರ್ಯಾರ ಜೊತೆ ಡೇಟ್ ಮಾಡಿದ್ರು ಅನ್ನೋ ಲಿಸ್ಟ್ ತುಂಬಾನೇ ದೊಡ್ಡದಿದೆ. ವೃತ್ತಿ ಜೀವನದ ಆರಂಭದಲ್ಲಿ ತಮಿಳು ನಟ ಸಿಂಬು ಜೊತೆಗಿನ ಇವರ ಡೇಟಿಂಗ್ ರೂಮರ್ಸ್ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. ಆಮೇಲೆ ಬಾಹುಬಲಿ ಸ್ಟಾರ್ ರಾಣಾ ದಗ್ಗುಬಾಟಿ ಜೊತೆಗಿನ ಇವರ ಲವ್ ಸ್ಟೋರಿ ಅಂತೂ ಜಗತ್ ಜಾಹೀರಾಗಿತ್ತು. ಇಬ್ರು ಮದುವೆ ಆಗ್ತಾರೆ ಅನ್ನೋಷ್ಟರಲ್ಲಿ ಬ್ರೇಕಪ್ ಆಗಿತ್ತು. ಅದಾದ್ಮೇಲೆ ಉದ್ಯಮಿ ವರುಣ್ ಮಣಿಯನ್ ಜೊತೆ ತ್ರಿಷಾಗೆ ನಿಶ್ಚಿತಾರ್ಥ ಕೂಡ ಆಗಿತ್ತು. ಇನ್ನೇನು ಮದುವೆ ಮಂಟಪ ಏರ್ಬೇಕು ಅನ್ನೋ ಟೈಮ್ನಲ್ಲಿ ಆ ಎಂಗೇಜ್ಮೆಂಟ್ ಕೂಡ ಕ್ಯಾನ್ಸಲ್ ಆಯ್ತು. ಇಷ್ಟೆಲ್ಲ ರಿಲೇಶನ್ಶಿಪ್ಗಳು ಬ್ರೇಕ್ ಆದ್ಮೇಲೆ 42 ವರ್ಷವಾದ್ರೂ ತ್ರಿಷಾ ಇನ್ನು ಯಾಕೆ ಮದುವೆ ಆಗದೆ ಒಂಟಿಯಾಗಿದ್ದಾರೆ ಅನ್ನೋದು ದೊಡ್ಡ ಪ್ರಶ್ನೆ. ಹಾಗಾದ್ರೆ ತ್ರಿಷಾ ಲೈಫ್ನಲ್ಲಿ ವಿಜಯ್ ಎಂಟ್ರಿ ಆಗಿದ್ದಾದ್ರೂ ಹೇಗೆ? ಈ ಟ್ವಿಸ್ಟ್ ಅನ್ನ ಕೇಳಿದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ. ವಿಜಯ್ ಮತ್ತು ತ್ರಿಷಾ ಒಂದು ಕಾಲದಲ್ಲಿ ಗಿಲ್ಲಿ, ತಿರುಪಾಚಿ ತರಹದ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಂತಹ ಸೂಪರ್ ಹಿಟ್ ಜೋಡಿ. ಆಮೇಲೆ ಸುಮಾರು 14 ವರ್ಷಗಳ ಕಾಲ ಇಬ್ರು ಒಟ್ಟಿಗೆ ನಟಿಸ್ಲೇ ಇಲ್ಲ. ಆದ್ರೆ ಲೋಕೇಶ್ ಕನಕರಾಜ್ ಅವರ ಲಿಯೋ ಸಿನಿಮಾದಲ್ಲಿ ಇಬ್ರು ಮತ್ತೆ ಒಂದಾದ್ರು. ಲಿಯೋ ಶೂಟಿಂಗ್ ಟೈಮ್ನಲ್ಲೇ ಇವರಿಬ್ಬರ ನಡುವೆ ಮತ್ತೆ ಹಳಿಗೆ ಪ್ರೇಮ ಚಿಗುರೊಡೆದಿದೆ ಅನ್ನೋ ಮಾತುಗಳು ಕಾಲಿವುಡ್ ಅಂಗಳದಲ್ಲಿ ಕೇಳಿಬಂತು. ಇದೇ ಟೈಮ್ನಲ್ಲಿ ದಳಪತಿ ವಿಜಯ್ ಅವರ 25 ವರ್ಷಗಳ ದಾಂಪತ್ಯ ಜೀವನದಲ್ಲಿ ಬಿರುಕು ಬಿಟ್ಟಿದೆ. ಪತ್ನಿ ಸಂಗೀತ ಮಕ್ಕಳ ಜೊತೆ ಲಂಡನ್ಗೆ ಹೋಗಿ ಸೆಟಲ್ ಆಗಿದ್ದಾರೆ. ಇಬ್ಬರು ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಅನ್ನೋ ಸುದ್ದಿಗಳು ಸ್ಫೋಟಕಗೊಂಡವು. ಎಲ್ಲಿವರೆಗೂ ಅಂದ್ರೆ ವಿಜಯ್ ಅವರ ತಾಯಿಯವರೇ ಬಂದು ಇಂಟರ್ವ್ಯೂನಲ್ಲಿ ಈ ಬಗ್ಗೆ ಪರೋಕ್ಷವಾಗಿ ಅಸಮಾಧಾನವನ್ನ ಹೊರಹಾಕಿದ್ರು. ಲಂಡನ್ಗೆ ಹೋದ ಸಂಗೀತ ವಾಪಸ್ ಇಂಡಿಯಾಗೆ ಬರಲೇ ಇಲ್ಲ. ಆದ್ರೆ ಇದೆಲ್ಲದರ ಮಧ್ಯೆ ತಮಿಳುನಾಡಿನ ರಾಜಕಾರಣಿಯೊಬ್ರು ಸಿಡಿಸಿದಂತಹ ಆ ದೊಡ್ಡ ಬಾಂಬ್ ಆದ್ರೂ ಏನ್ ಗೊತ್ತಾ?
ತಮಿಳುನಾಡಿನ ರಾಜಕೀಯ ಮುಖಂಡ ಸೂರ್ಯ ಅವರು ಇತ್ತೀಚೆಗೆ ಪ್ರೆಸ್ ಮೀಟ್ ಒಂದರಲ್ಲಿ ನೇರವಾಗಿ ದಳಪತಿ ವಿಜಯ್ಗೆ ಒಂದು ಓಪನ್ ಚಾಲೆಂಜ್ ಅನ್ನು ಹಾಕಿದ್ದಾರೆ. ವಿಜಯ್ ಮತ್ತು ತ್ರಿಷಾ ಇಬ್ರು ಚೆನ್ನೈನ ನುಂಗುಬಾಕಂನಲ್ಲಿರೋ ಒಂದು ಸ್ಟಾರ್ ಹೋಟೆಲ್ನಲ್ಲಿ ರಹಸ್ಯವಾಗಿ ವಾಸ್ತವ್ಯ ಹೂಡಿದ್ದಾರೆ. ಇವರಿಬ್ರು ಒಟ್ಟಿಗೆ ಇರೋದಕ್ಕೆ ನನ್ನ ಬಳಿ ಪಕ್ಕಾ ಸಾಕ್ಷ್ಯಾಧಾರಗಳಿವೆ. ನಾನು ಹೇಳ್ತಾ ಇರೋದು ಸುಳ್ಳು ಅಂತಾದ್ರೆ ವಿಜಯ್ ಅಥವಾ ತ್ರಿಷಾ ನನ್ನ ಮೇಲೆ ಡಿಫಾಮೇಷನ್ ಕೇಸ್ ಹಾಕ್ಲಿ ಅಂತ ಓಪನ್ ಆಗಿ ಸವಾಲನ್ನಗಿಸ್ತಿದ್ದಾರೆ. ಒಬ್ಬ ಸೂಪರ್ ಸ್ಟಾರ್ ಬಗ್ಗೆ, ಅದು ಇನ್ನೇನು 2026ರ ಎಲೆಕ್ಷನ್ ಅಲ್ಲಿ ಸಿಎಂ ಕ್ಯಾಂಡಿಡೇಟ್ ಆಗಿ ನಿಲ್ಬೇಕು ಅಂತಿರೋ ನಾಯಕನ ಬಗ್ಗೆ ಇಷ್ಟು ಕಾನ್ಫಿಡೆಂಟ್ ಆಗಿ ಓಪನ್ ಚಾಲೆಂಜ್ ಮಾಡ್ತಾ ಇದ್ದಾರೆ ಅಂದ್ರೆ ಇದರ ಹಿಂದೆ ಏನೋ ದೊಡ್ಡ ಸತ್ಯ ಅಡಗಿದೆ ಅಂತಲೇ ಅರ್ಥ ಅಲ್ವಾ? ಆದ್ರೆ ಈ ಹೋಟೆಲ್ ಕಹಾನಿಗಿಂತ 100 ಪಟ್ಟು ಡೇಂಜರಸ್ ಆಗಿರೋ ಆರೋಪ ಮಾಡಿದ್ದು ಯಾರು ಅಂತ ಗೆಸ್ ಮಾಡ್ತೀರಾ ಸ್ನೇಹಿತರೆ? ಅದು ತಮಿಳುನಾಡಿನ ಖ್ಯಾತ ಗಾಯಕಿ ಸುಚಿತ್ರಾ ಅವರು. ಸುಚಿತ್ರಾ ಅವರು ಇತ್ತೀಚೆಗೆ ಕೊಟ್ಟ ಒಂದು ಇಂಟರ್ವ್ಯೂನಲ್ಲಿ ತ್ರಿಷಾ ಬಗ್ಗೆ ಮಾಡಿರೋ ಕಾಮೆಂಟ್ಸ್ ಅನ್ನ ಕೇಳಿದ್ರೆ ಯಾರಿಗಾದ್ರೂ ಅಸಹ್ಯ ಅನ್ಸುತ್ತೆ. ತ್ರಿಷಾಗೆ ಗಂಡು ಹೆಣ್ಣು ಅನ್ನೋ ಭೇದ ಭಾವನೆಗಿಲ್ಲ. ಆಕೆಗೆ ಬಾರ್ನಲ್ಲಿ ಯಾರಾದ್ರೂ ಸರಿ ಆಯ್ದುಕೊಂಡು ಹೋಗ್ತಾರೆ ಅಂತ ಅತ್ಯಂತ ಗಂಭೀರವಾದ ಮತ್ತು ಕಾಂಟ್ರವರ್ಷಿಯಲ್ ಆರೋಪವನ್ನ ಮಾಡಿದ್ದಾರೆ ಸುಚಿತ್ರಾ. ಇದು ತ್ರಿಷಾ ಕ್ಯಾರೆಕ್ಟರ್ ಮೇಲೆ ಮಾಡ್ತಾ ಇರುವಂತಹ ಡೈರೆಕ್ಟ್ ಅಟ್ಯಾಕ್. ಸುಚಿತ್ರಾ ಈ ಹಿಂದೆಯೂ ಸುಚಿ ಲೀಕ್ಸ್ ಮೂಲಕ ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಗೆ ನಿದ್ದೆಯನ್ನಾಗಿಡಿಸಿದ್ರು. ಈಗ ನೇರವಾಗಿ ತ್ರಿಷಾ ಮತ್ತು ವಿಜಯ್ ರಿಲೇಶನ್ಶಿಪ್ ಬಗ್ಗೆ, ಅವರ ಪಾರ್ಟಿ ಲೈಫ್ ಸ್ಟೈಲ್ ಬಗ್ಗೆ ಇಷ್ಟೊಂದು ಓಪನ್ ಆಗಿ ಮಾತಾಡ್ತಾ ಇದ್ದಾರೆ. ಒಬ್ಬ ನ್ಯಾಷನಲ್ ಲೆವೆಲ್ ನಾಯಕಿಯ ಬಗ್ಗೆ ಇಂತಹ ಚೀಪ್ ಸ್ಟೇಟ್ಮೆಂಟ್ಸ್ಗಳು ಬರ್ತಾಗಿದ್ರು ತ್ರಿಷಾ ಯಾಕೆ ಸುಮ್ಮನಿದ್ದಾರೆ? ದಳಪತಿ ವಿಜಯ್ ಯಾಕೆ ಈ ಬಗ್ಗೆ ದನಿಯನ್ನ ಎತ್ತುತ್ತಾ ಇಲ್ಲ ಅನ್ನೋದು ಎಲ್ಲರ ತಲೆ ಕೆಡಿಸುವಂತಹ ಪ್ರಶ್ನೆ. ವಿಜಯ್ ಅವರಿಗೆ ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರು, ಮೈಸೂರು, ಮಂಗಳೂರು ಕಡೆ ದೊಡ್ಡ ಮಟ್ಟದ ಫ್ಯಾನ್ ಬೇಸ್ ಇದೆ. ನಮ್ಮ ಹುಡುಗರು ವಿಜಯ್ ಸಿನಿಮಾಗಳನ್ನ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾರೆ. ಅವರನ್ನ ತಮ್ಮ ಲೈಫ್ ನ ರೋಲ್ ಮಾಡೆಲ್ ಅಂದ್ಕೊಂಡಿದ್ದಾರೆ. ಅವರ ಡೈಲಾಗ್ಸ್ ಗಳನ್ನ ಸ್ಟೇಟಸ್ಗೆ ಹಾಕೊಳ್ತಾರೆ. ಆದ್ರೆ ಯಾವಾಗ ತಮ್ಮ ನೆಚ್ಚಿನ ಹೀರೋನ ಪರ್ಸನಲ್ ಲೈಫಿಗೆ ವಿವಾದದಲ್ಲಿ ಸಿಲುಕ್ತೋ ಅದು ಫ್ಯಾನ್ಸ್ ಗಳ ಮನಸ್ಸಿನ ಮೇಲೆ ದೊಡ್ಡ ಪರಿಣಾಮವನ್ನ ಬೀರುತ್ತೆ. ಸ್ನೇಹಿತರೆ, ರಿಯಲ್ ಲೈಫೇ ಬೇರೆ, ರಿಯಲ್ ಲೈಫೇ ಬೇರೆ. ಸಿನಿಮಾದಲ್ಲಿ ಸ್ಕ್ರೀನ್ ಮೇಲೆ ವಿಜಯ್ ಅವರು ಮಹಿಳೆಯರನ್ನ ರಕ್ಷಿಸುವ, ಫ್ಯಾಮಿಲಿ ವ್ಯಾಲ್ಯೂಸ್ ಬಗ್ಗೆ ಉದ್ದುದ್ದ ಡೈಲಾಗ್ ಹೊಡೆಯುವ ಹೀರೋ ಆಗಿರಬಹುದು. ಆದ್ರೆ ರಿಯಲ್ ಲೈಫ್ ನಲ್ಲಿ ಅವರಿಗೂ ಕೂಡ ನಿಮ್ಮ ಹಾಗೆ ವೀಕ್ನೆಸ್ ಇರುತ್ತೆ. ಅವ್ರ ಲೈಫಲ್ಲೂ ತಪ್ಪುಗಳಾಗ್ತವೆ. ಸೆಲೆಬ್ರಿಟಿಗಳ ಲೈಫ್ ಹೊರಗಡೆಗಿಂದ ನೋಡೋಕೆ ಮಾತ್ರ ಚಿನ್ನದ ತರಹ ಹೊಳಿತಾ ಇರುತ್ತೆ. ಆದ್ರೆ ಒಳಗಡೆ ಹೋದ್ರೆ ಬರೀ ಕತ್ತಲು ಮತ್ತು ಕಾಂಪ್ರಮೈಸ್ ಗಳಿಂದ ತುಂಬಿರುತ್ತೆ. 42 ವರ್ಷದ ತ್ರಿಷಾ ಎಷ್ಟೋ ರಿಲೇಶನ್ಶಿಪ್ ಫೇಲ್ಯೂರ್ ಅನ್ನ ನೋಡಿ ಈಗ ವಿಜಯ್ ಜೊತೆ ಕಾಣಿಸ್ಕೊಳ್ತಾ ಇರೋದು. ಹಾಗೂ 50 ವರ್ಷ ವಯಸ್ಸಾಗಿರೋ ವಿಜಯ್ ರಾಜಕೀಯಕ್ಕೆ ಎಂಟ್ರಿ ಕೊಡೋ ಟೈಮ್ನಲ್ಲೇ ಇಂತಹ ವಿವಾದವನ್ನ ಮೈಮೇಲೆ ಎಳ್ಕೊಂಡಿರೋದನ್ನ ನೋಡಿದ್ರೆ ಅತಿಯಾದ ದುಡ್ಡು ಮತ್ತು ಫೇಮ್ ಮನುಷ್ಯನನ್ನ ಎಲ್ಲಿಗೆ ಬೇಕಾದ್ರೂ ಕೊಂಡೊಯ್ಯಬಹುದು ಅಂತ ಪ್ರೂವ್ ಆಗುತ್ತೆ. ಆದ್ರೆ ನಿಜಕ್ಕೂ ಇದು ಕೇವಲ ಲವ್ ಸ್ಟೋರಿನಾ ಅಥವಾ ಇದರ ಹಿಂದೆ ಬೇರೆಗಿದ್ದೇ ಲೆಕ್ಕಾಚಾರ ಇದೆಯಾ ಅಂತ ಯೋಚನೆ ಮಾಡಬೇಕು. ಕೆಲವು ಸಿನಿಮಾ ವಿಮರ್ಶಕರ ಪ್ರಕಾರ ಇದೆಲ್ಲ ಒಂದು ದೊಡ್ಡ ಲೆವೆಲಿನ PR ಸ್ಟಂಟ್ ಆಗಿರುವಂತಹ ಚಾನ್ಸಸ್ ಕೂಡ ಇದೆ. ವಿಜಯ್ ಅವರ ಹೊಸ ಸಿನಿಮಾಗಳ ಪ್ರಮೋಷನ್ ಅಥವಾ ತಮ್ಮ ಹೊಸ ರಾಜಕೀಯ ಪಕ್ಷ TVK ಬಗ್ಗೆ ಜನ ಯಾವಾಗ್ಲೂ ಮಾತಾಡ್ತಾ ಇರಬೇಕು ಅನ್ನೋ ಕಾರಣಕ್ಕೆ ಉದ್ದೇಶಪೂರ್ವಕವಾಗಿಯೇ ಇಂತಹ ಲೀಕ್ಸ್ ಅನ್ನ ಮಾಡಿಸಿದ್ದಾರ ಅನ್ನೋ ಡೌಟ್ ಕೂಡ ಇದೆ. ಯಾಕಂದ್ರೆ ಡಿವೋರ್ಸ್ ಕೇಸ್ ನಡೀತಾ ಇದ್ದಾಗ ಯಾವ ಸೆಲೆಬ್ರಿಟಿನೂ ಇಷ್ಟು ಓಪನ್ ಆಗಿ ಮ್ಯಾಚಿಂಗ್ ಡ್ರೆಸ್ಗಳನ್ನ ಹಾಕೊಂಡು ಕ್ಯಾಮ್ರಾ ಮುಂದೆ ಬಂದು ನಿಲ್ಲೋಕ್ಕಾಗಲ್ಲ. ಇದು ಎಲ್ಲೋ ಒಂದ್ ಕಡೆ ಪ್ಲಾನ್ಡ್ ಮೂವ್ ತರಹ ಕಾಣಿಸ್ತಾ ಇದೆ. ಕೊನೆದಾಗಿ ಹೇಳಬೇಕು ಅಂದ್ರೆ ವಿಜಯ್ ಮತ್ತು ತ್ರಿಷಾ ನಡುವೆ ಇರೋದು ಬರೀ ಸ್ನೇಹನೋ ಅಥವಾ ಪ್ರೀತಿನೋ ಅಥವಾ ಇನ್ನೇನೋ ಇರಬಹುದು, ಅದು ಅವರಿಬ್ಬರಿಗೆ ಮಾತ್ರ ಗೊತ್ತು. ಆದ್ರೆ ಒಂದು ಮಾತಂತೂ ಸತ್ಯ, ಸಾರ್ವಜನಿಕ ಜೀವನದಲ್ಲಿ ಇರೋರ ಪರ್ಸನಲ್ ಲೈಫ್ ಯಾವತ್ತೂ ಅವರ ಕಂಟ್ರೋಲ್ ನಲ್ಲಿ ಇರಲ್ಲ. ಇಡೀ ಜಗತ್ತೇ ನಿನ್ ವಿರುದ್ಧ ನಿಂತ್ರು ನಾನ್ ಬಿಡಲ್ಲ ಅಂತ ತ್ರಿಷಾ ಹೇಳಿರೋ ಮಾತು ಮುಂದೆ ಯಾವ ಮಟ್ಟದ ಬ್ಲಾಸ್ಟ್ ಮಾಡಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. 2026ರ ಎಲೆಕ್ಷನ್ ಹತ್ರ ಬರ್ತಾಗಿದ್ದ ಹಾಗೆ ವಿಜಯ್ ಲೈಫಿನ ಇನ್ನು ಎಷ್ಟೋ ಸೀಕ್ರೆಟ್ಗಳು ಹೊರಬರೋದು ಗ್ಯಾರಂಟಿ. ಹಾಗಾದ್ರೆ ಈ ವಿಜಯ್ ಮತ್ತು ತ್ರಿಷಾ ವಿಚಾರದಲ್ಲಿ ನಿಮ್ಮ ಒಪಿನಿಯನ್ ಏನು? ಇದು ನಿಜವಾದ ಲವ್ವಾ ಅಥವಾ ಬರೀ ಗಾಸಿಪ್ ಮತ್ತು PR ಸ್ಟಂಟಾ? ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.